ರೀ ನಿನ್ನ ಊರಿಗೆ ಹೋಗಿದ್ರಲ್ಲ ನಿಮ್ಮ ತಂಗಿಯರ ಬಲ್ಲಿ ಅವ್ರು ಏನಂದ್ರ ಅಂತ ಒಂದು ಸ್ವಲ್ಪ ಬಂದು ಹೇಳಿದ್ರೆ ನನಗೆ. ಏನಂತಾರ? ಏನು ಅಂದಿಲ್ಲ. ಊರಿಗೆ ಹೋಗಿನಿ ಬಂದಿನಿ. ನಿನಗೇನು ಹೇಳಿದಿರ್ತದ ಅದ್ರಾಗ? ನಾ ಅಂದ್ರ ನಿಮ್ಗೆ ಅಷ್ಟಿದು ನೋಡು, ಏನೇನು ಹೇಳಂಗಿಲ್ಲ ಬಂದು. ನಾ ಆದ್ರ ಊರಿಗೆ ಬಂದೆ ಅಂದ್ರೆ ಎಲ್ಲ ಸುದ್ದಿ ಹೆಂಗೆ ಹೇಳ್ತೀನಿ ನೋಡು. ನಮಗಂತವೆಲ್ಲ ನೆನಪಿರಂಗಿಲ್ಲಪ್ಪ ಮಾರ. ಏನಂದ್ರು ಮಾಡಿದ್ರು ಅಂತ ಹೇಳಕ ನಿನಗೆ ಉದ್ಯೋಗ ಇರಂಗಿಲ್ಲ. ಸಂತೆನ ಅಷ್ಟು ಬಂದು ಒದರ್ತದಿ. ನನಗೆ ಕೇಳೋದು ಇಂಟ್ರೆಸ್ಟ್ ಇರಂಗಿಲ್ಲ. ನೀ ಹೇಳ್ತಿ ಅಂತೇಳಿ ಸುಮ್ಮ ಅಂತಿರ್ತೀನಿ ನಾನು. ಹಬ್ಬ ಭಾರಿ ಆಯ್ತು ಬಿಡು. ನಾ ಸುಮ್ಮ ಒದರ್ತೀನೇನು? ನಿಮ್ಗೆ ಇಷ್ಟ ಇರಂಗಿಲ್ಲ ಅಂದ್ರೆ ಇನ್ನೊಂದ್ಸಲ ಬರ್ರಿ ಏನಾರು ಹೇಳ್ತೀನಿ ನಾನು. ಅಷ್ಟು ಮಾಡಿ ಪುಣ್ಯ ಕಟ್ಕೋರ ಮರ. ನಮ್ಗೆ ಕೇಳೋದು ಇಂಟ್ರೆಸ್ಟ್ ಇರಂಗಿಲ್ಲ ಮೊದಲೇ ಮಾತು. ಏನಂದ್ರಿ? ಏನಿಲ್ಲ. ಯಾಕೆ ಹಂಗೆ ಸಿಟ್ಟಿಗೆರ್ತಿ ಅಂದೆ. ಮತ್ತು ನೀವು ಹೆಂಗೆ ಮಾತಾಡ್ತೀರಿ ನೋಡು. ನಾ ಎಷ್ಟು ಹಚ್ಕೊಂಡು ಏನಂದ್ರು ಅಂತ ಕೇಳಿದ್ರು ಹೇಳಂಗಿಲ್ಲ. ನಾ ಹೇಳಿದ್ರು ನಿಮಗೆ ಬೇಸರ ಆಗ್ತದಂತ ಹಿಂಗೆ ಮಾತಾಡಿದ್ರೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳ್ರಿ. ಹೋಗ್ಲಿ ಬಿಡು, ಸಿಟ್ಟಿಗೆ ಇರಬಾರ್ದು. ರೀ ಮುಂದಿನ ತಿಂಗಳು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬಂತಲ್ಲ, ಏನು ಕೊಡಿಸ್ತೀರಿ ನನಗೆ? ಏನು ಕೊಡಿಸ್ಬೇಕು ಹೇಳು. ಮೊನ್ನೆ ನಮ್ಮ ಗೆಳತಿ ಫೋನ್ ಮಾಡಿದ್ರಿ, ಯಾಕೆಂದು ಆ್ಯನಿವರ್ಸರಿ ಐತಂತ. ಆಕಿನ ಗಂಡ ಹೋಟೆಲ್ ಬುಕ್ ಮಾಡಿ ಅಲ್ಲಿ ಎಷ್ಟು ಚಂದ ಡೆಕೋರೇಷನ್ ಮಾಡಿ ಎಲ್ಲ ಮಂದಿನ ಕರೆಸಿ ಅಂದ್ರೂ ಈಕೆ ಗೊತ್ತೇ ಆಗಿದ್ದಿಲ್ಲ ಅಂತ. ಈಕೆ ಆಮೇಲೆ ಒಂದು ಕಡೆ ಹೋಗುಂಬ ಅಂತ ಕರ್ಕೊಂಡೋಗಿ ಸರ್ಪ್ರೈಸಿಂದ ಎಷ್ಟು ಚಂದ ಕೇಕ್ ತಂದಿಟ್ಟು ಭಾರಿ ಚಂದ ಮಾಡಿದ್ರಂತ ಹೇಳಿದ್ಲು ಫೋನ್ಯಾಗ. ಸುಮ್ಮನೆ ಅಂತವೆಲ್ಲ ಮಾಡ್ಬಾರ್ದು. ಖರ್ಚಿಗಾದೆವೆಲ್ಲ. ಖರ್ಚಿಗೆ ಹಾದೆ ಅಂತ ಎಷ್ಟು ಜಿಬ್ಬತನ ಮಾಡ್ತೀರಿ? ಅಲ್ಲ ಚಲೋತ್ನಾಗ ಮಾಡ್ಯಾನ ಅಂತೇಳಿ ನಾ ಹೇಳಕ್ ಬಂದ್ರೆ ಅಂಥವೆಲ್ಲ ಮಾಡ್ಬಾರ್ದಂತ. ನಿಮ್ಗಂತ್ರ ಏನು ಗೊತ್ತಿಲ್ಲ ಮಾಡ್ಬೇಕು ಮಟ್ಬೇಕು ಅನ್ನೋದು. ಮಾಡಿದವ್ರ ಥರ ನೋಡಿ ಖುಷಿ ಪಡ್ರಿ ಒಂದು ಸ್ವಲ್ಪ. ಬರೀ ರೊಕ್ಕ 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 ಅಂತ ಸಾಯ್ತಿರಲ್ಲ. ನಿನಗೇನು ತಂದು ಕೊಟ್ಟರೆ ಖುಷಿ ಅದಾವ ಮಾರ. ನಾನು ವರ್ಷ ಒಂದು ಏನಾರು ತಂದು ಕೊಟ್ಟಿರ್ತೀನಿ ಇಲ್ಲ ನಿನಗ? ಅಯ್ಯೋ ಅಷ್ಟಾಗಿ ಸಿಟ್ಟಿಗಿರ್ತೀರಿ? ಹೇಳ್ದೆ ಅಷ್ಟೇ ತಂದು ಕೊಟ್ಟಿರ್ತೀರಿ ಬಿಡು. ಮಿಣಕ್ನಂತದ ಇಂಥದ್ದು ಏನರ ಒಂದು. ಅಲ್ಲ ಹಂಗೆ ಹೋಟೆಲ್ ರೂಮ್ ಬುಕ್ ಮಾಡಿ ಹಂಗೆ ಸರ್ಪ್ರೈಸಿಗೆ ಯಾವಾಗಾರ ಏನರ ಮಾಡಿದ್ರಿ ನನಗೆ? ಅದನ್ನ ಹೇಳಿದೆ ಅಷ್ಟೇ. ಅಷ್ಟಾಗಿ ಸಿಟ್ಟಿಗಿರ್ತೀರಿ ಅಪ್ಪ? ಇಲ್ಲ, ನಿನಗೆ ಒಂದು ಸ್ವಲ್ಪ ಸಮಾಧಾನ ಅನ್ನೋದೇ ಇಲ್ಲ. ಬರೀ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅನ್ನೋದ್ರಾಗ ಇರ್ತೀವಿ ನೋಡಿ. ಬರೀ ನಾವೇನು ಮಾಡಿದ್ವಿ ಅನ್ನೋದಿರ್ಬೇಕಲ್ಲ ಮೊದಲು. ಬರೀ ಮಂದಿನ ನೋಡಿ ಮಾಡಬಾರ್ದು ಎಲ್ಲನೂ. ಆಯ್ತು ತಗೋ, ನೀವು ನನಗೆ ಏನು ಮಾಡೋದು ಬೇಡ, ಕೊಡ್ಸೋದು ಬೇಡ. ನನ್ನ ಹಣೆ ಬರನೇ ಕೆಟ್ಟದ. ಮತ್ತೇನು ಮಾಡೋದು? ಎಲ್ಲರೂ ಎಷ್ಟು ಚಂದ ಎಂಜಾಯ್ ಮಾಡ್ತಾರ. ನನ್ನ ಹಣೆ ಬರ್ದಾಗ ನೋಡಿ ಹೆಂಗದ. ಶ್ರೀಮಂತರ ಮನಿ ಅಂತ ಕೊಟ್ಟರು, ಶ್ರೀಮಂತರು ಉಪಯೋಗ ಇಲ್ಲಾರ ಶ್ರೀಮಂತರು ತೊಗೊಂಡು ಏನು ಮಾಡೋದು? ಅಯ್ಯಪ್ಪ, ಒಂಚೂರು ಆಸೆ ಆಕಾಂಕ್ಷೆ ಅನ್ನೋದು ಇಲ್ಲ ನಿನ್ನ ಬಲ್ಲಿ. ಎಲ್ಲ ಕರ್ಕೊಂಡು ಹೋಗ್ಬೇಕು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಅದ ನಿನಗೆ? ಬರೀ ಅವ್ರು ಹಂಗೆ ಮಾಡಿದ್ರು ಇವ್ರು ಹೆಂಗೆ ಮಾಡಿದ್ರು ಅಂತ ನಾನು ಮುಂದೆ ಹೇಳಕ್ ಬರ್ಬೇಡೇನು? ನನಗಂತವೆಲ್ಲ ಮಾಡೋದು ಆಂಗ್ಲೋಡು ಹುಚ್ಚುಚ್ಚಾಕರ್. ಅಲ್ಲಿ ಕರ್ಕೊಂಡು ಹೋದೆ ಇಲ್ಲಿ ಕರ್ಕೊಂಡು ಹೋದೆ ಅಂತೇಳಿ. ನಮ್ಗೆ ತೋರಿಕೆ ಪ್ರೀತಿ ಮಾಡೋದು ಗೊತ್ತಿಲ್ಲ. ಮನ್ಯಾಗ ಏನು ಕಡಿಮೆ ಆಗಿಲ್ಲ. ಊಟಕ್ಕೆ ಬಟ್ಟೆಗೆ ಏನು ಕಡಿಮೆ ಆಗ್ಯದ ನಿನಗೆ ಹೇಳಷ್ಟೇ. ಅಂಥವೆಲ್ಲ ತಂದು ಹೇಳಕ್ ಬರ್ಬೇಡ ನನ್ನ ಮುಂದೆ. ಮನ್ಯಾಗ ಏನೋ ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ ನೋಡು. ಇದ್ರದೊರ್ತ ನನಗೇನು ಹೆಚ್ಚಿನ ಮಾಡೋದು ಆಗಂಗಿಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ. ಇದ್ರ ಮೇಲೆ ನಿನ್ನ ಇಷ್ಟ ನೋಡಂದ್ರ ಏನು ನಮ್ಮ ಮನೆ ಬಿಟ್ಟು ಹೋಗ್ಬೇಕಾ? ಏನು ಮನೆ ಬಿಟ್ಟು ಹೋಗಂತ ಯಾರು ಹೇಳ ನಿನಗ? ಏನು ಮರ ಏನು ವಿಚಿತ್ರ ಇದೆಯಲ್ಲ ನೀವು ಮನುಷ್ಯಳು. ಮತ್ತೆ ಏನಾದ್ರು ಹೇಳಿದ್ರು ಒಂದು ಮಾತನ್ನು ಕೇಳಂಗಿಲ್ಲ ಅಂದು. ನಿಮ್ಮವ್ವ ಅಪ್ಪನೂ ಹಂಗೆ ಜಿಬ್ಬದವ, ನೀನು ಹಂಗೆ ಜಿಬ್ಬದಿರಿ. ಎಷ್ಟು ಚಂದ ಹೆಂಡತಿಗೆ ಈಗಿನವರು ಹೆಂಗೆ ಕೊಡ್ಸೋದು ಮಾಡೋದು, ಎಲ್ಲಿ ಕರ್ಕೊಂಡು ಹೋಗೋದು ಇಲ್ಲಿ ಕರ್ಕೊಂಡು ಹೋಗೋದು ಎಷ್ಟು ಚಂದ ಮಾಡ್ತಾರ. ಇಷ್ಟು ರಗಡ್ ಸುಡ್ಲಾರ್ದಷ್ಟು ಆಸ್ತಿ ಅದ. ಎಂಜಾಯ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲಲ್ಲ ನಿಮ್ಮ? ಹೌದು ನೋಡಪ್ಪ, ನಮಗೇನು ಎಂಜಾಯ್ ಮಾಡೋದು ಗೊತ್ತಿಲ್ಲ. ನಾವು ಮಾಡೋದೂ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಮನೆಗೆ ಯಾಕಂದ್ರೆ ನೀವು ಭಾರಿ ಎಂಜಾಯ್ ಮಾಡಿರಲ್ಲ. ಇದ್ದು ಶ್ರೀಮಂತರಿದ್ರಿ ನೋಡು. ಅದಕ್ಕೆ ಇಲ್ಲಿ ಬಂದು ಹಿಂಗೆ ಹೇಳ್ತಿಲ್ಲ. ನಮಗೆ ಮಾಡೋದು ಆಂಗ್ಲೋ. ನಮ್ಮ ಅಪ್ಪ ಅವ್ವ ಕಲಿಸಿಲ್ಲಂಗೆ ನಮಗೆ. ಮಾಡಿಲ್ಲ ಅಂದ್ರೆ ಬಿಡ್ರಿ. ನಮ್ಮ ಅಪ್ಪ ಅವನ ಕಡೆ ಯಾಕೆ ಬರ್ತೀರಿ ನೀವು? ನಾವೇನು ಇದ್ದು ಶ್ರೀಮಂತರ ಅಂತ ನಿನ್ನ ಮುಂದೆ ಹೇಳಕ್ ಬಂದಿಲ್ಲ. ನಾವು ಬಡವರೇ ಇದ್ದೀವಿ. ನಾವು ಎಂಜಾಯ್ ಮಾಡಿಲ್ಲ. ಮದುವೆ ಆಗಿ ಕೊಟ್ಟಿದ್ದು ಶ್ರೀಮಂತರ ಮನೆಗೆ ಕೊಟ್ಟಾರಲ್ಲ. ನಮ್ಮ ಗೆಳತಿಯರೆಲ್ಲ ಕೇಳ್ತಾರ ಹೋದಾಗ ಊರಿಗೆ, ಎಲ್ಲೋಗಿದ್ರೆ ಈ ಸಲ ಎಲ್ಲೋಗಿದ್ರೆ ಅಂತ. ಎಲ್ಲೋತೀವಿ? ಎಲ್ಲಿ ಇಲ್ಲಿ ನೋಡು. ಅದೇ ಅಡಿಗೆ ಮಾಡೋದು, ತಿನ್ನೋದು, ಕೂಡೋದು, ಅದೊಂದು ಟಿವಿ ನೋಡೋದು. ಇಷ್ಟೇ ನನ್ನ ಹಣೆ ಬಾರ. ಅವ್ರ ಮುಂದೆ ಹೆಂಗೆ ಹೇಳಕ್ಕಾಗುತ್ತೆ ಹಿಂಗ? ಎಲ್ಲ ಹೆಣ್ಮಕ್ಳು ಅಷ್ಟೇ ಮಾಡ್ತಾರೆ. ಮತ್ತೆ ಅಡಿಗೆ ಮಾಡೋದು, ಊಟ ಮಾಡೋದು, ಟಿವಿ ನೋಡೋದು. ಇನ್ನ ಏನು ಮಾಡ್ಬೇಕು ನಿನಗ? ಏನು ಕಡಿಮೆ ಆಗಿದೆ ನಿನಗೆ? ಕಲ್ಲು ವರ್ಷ ಕುಡ್ಸಿವ ನೀನಾರ ನಿನಗ? ಏನು ಹೇಳ್ಬೇಕಂತ ಅವ್ರ ಮುಂದೆ? ಯಾರೋ ತರ ಅವ್ರು ನಿಮ್ಮ ಗೆಳತಿಯರು ಒಬ್ಬರ ಹೋಗಿ ತೋರ್ಸಿ ನೋಡಮ್ಮ. ಎಂಜಾಯ್ ಮಾಡ್ತಾರಂತೀಯಲ್ಲ, ಒಬ್ರದಾರ ತೋರ್ಸಿ ನೋಡಮ್ಮ ಏನದ ಅಂತೇಳಿ. ತೋರಿಸ್ತೀನಿ ತಗೋ, ನೋಡಮ್ ಗೊತ್ತಾಗ್ತದೆ ನಿಮಗ. ಅಂತ ತೋರಿಸಿದ್ರೆ ನೋಡಂಗಿಲ್ಲ ನೀವು. ಯಾರ್ದಾರ ಹೇಳಕ್ ಬಂದ್ರ ಅವ್ರದ್ದು ಯಾರ್ದು ಹೇಳ್ಬೇಡ ಅಂತೀರಿ. ಆಮೇಲೆ ನೋಡ್ರಿ ಎಷ್ಟು ಚಂದ ಫೋಟೋ ತೆಗ್ದಾರ ಅಂತಂದ್ರೆ ಅಂತ ನೋಡಕ್ ಸಹಿತ ಪುಸ್ತಕಿರಂಗಿಲ್ಲ ನಿಮ್ಗೆ. ನೀವು ಮಾಡೋದು ತಟ್ಲಿರ್ರಿ ಬಾ. ನಾನು ಏನು ಹೇಳ್ತೀನಿ, ಬೇರೆದವ್ರದ್ದು ನೋಡಂಗಿಲ್ಲ ನೀವು. ನಿಮ್ಮ ತವ್ರ ಮನೆಗೇನು ಇದ್ದು ಶ್ರೀಮಂತರಿದ್ರೇನೋ ಅಂತ ಕೇಳ್ತಿರಲ್ಲ. ನಾವು ಬಡವರೇ ಇರ್ಬೋದ್ರಿ, ಆದ್ರೆ ಫ್ರೀಡಮಿಂದ ಎಲ್ಲ ಕಡೆ ತಿರುಗಾಡ್ತಿದ್ದೇರಿ ನಾನು. ಸ್ವಲ್ಪ ರೊಕ್ಕ ಕೊಡಲ್ರಕ್ಕ ನಮ್ಮ ಗೆಳತಿಯರ ಜೊತೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಏನಾರ ಇಂಥ ಸಣ್ಣ ಪುಟ್ಟ ಎಂಜಾಯರ ಮಾಡ್ತಿದ್ವಿ. ಇಲ್ಲೇನಿಲ್ಲ, ಕೊಂಡಾಡದಾಗ ತಂದು ಹಾಕಿದಂಗಾಗ್ಯದ ನನಗೆ. ಯಾಕಾರ ಶ್ರೀಮಂತನ ಮಾಡ್ಕೊಂಬಂದಿನೋ ಅಂತ ಅನ್ನಂಗಾಗ್ಯದ ನೋಡು. ಹಬ್ಬ ಎಂತಿಂತ ಮಾತಾಡ್ತಿಲ್ಲ ನೀನು? ನಮ್ಮವು ಕೇಳಿಸ್ಕೊಂಡ್ರೆ ಎಷ್ಟು ಸಿಟಿಗಿರ್ಲಿಕ್ಕಿಲ್ಲ ಹೇಳಿ ಹಿಂಗಾದ್ರೆ. ಅವ್ರು ನೋಡಿದ್ರ ಎಷ್ಟು ಕೊಡಿಸ್ತೀನಿ ನೀನು ಹೆಂಡತಿಗೆ ಎಲ್ಲ ಕಡೆ ಹೊರಗೆ ಕರ್ಕೊಂಡು ಹೋಗ್ತಿ ಅಂತಾರ. ನೀನು ನೋಡಿದ್ರ ಇಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅಂತಿದ್ದಿ. ನಾನು ನೋಡು ಏನು ಮಾಡ್ಬೇಕು? ಕರ್ಕೊಂಡು ಹೋಗಂಗಿಲ್ಲ ನಿನ್ನ? 2 ದಿನ ಆಗಿರಂಗಿಲ್ಲ. ಪಾನಿಪುರಿ ತಿನ್ನಕ್ಕೆ ಹೋಗಮ್ರಿ, ಗೋಬಿ ಮಂಚೂರಿ ತಿನ್ಲಿಕ್ಕೆ ಹೋಗಮ್ರಿ ಅಂತ ಕೇಳ್ತಿದ್ದಿ. ಕರ್ಕೊಂಡು ಹೋದ್ರೂ ಹೋಗಿಲ್ಲ ಅಂತೀಯಲ್ಲ. ನಿನ್ನ ಮನಸ್ಸಾರ ಹೆಂಗೆ ಹೋಗ್ತದೆ ನಿಂದು? ಏಯಪ್ಪ, ಏನು ನೀವೇನು ದೂರ ಹೋಟೆಲ್ಗಳಿಗೆ ಅಲ್ಲೇ ಕರ್ಕೊಂಡು ಹೋಗ್ತೀರಿ? ಅಪ್ಪ ಇಲ್ಲೇ ಅದೊಂದು ಅಂಗಡಿ, ಯಾವಾಗ ನೋಡಿದ್ರು ಅಲ್ಲೇ ಕರ್ಕೊಂಡು ಹೋಗೋದು. ಅದೊಂದು ಗೋಬಿ ಮಂಚೂರಿ ಒಂದು ಪಾನಿಪುರಿ ತಿನ್ಸ್ಕೊಂಡು ಬಂದ್ಬಿಡೋದು ಮನೆಗೆ. ಅದಕ್ಕನೇ ಹಂಗಂತಾಳ ನಿಮ್ಮವ್ವ? ಬೇರೆದವ್ರು ನೋಡಿ ಕಲಿ ಅಂತೇಳಿ ಒಂದು ಸ್ವಲ್ಪ. ಹೆಂಗೆ ಸೊಸಿನ ಎಲ್ಲೆಲ್ಲಿ ಕಳಿಸ್ತಾರ, ಏನು ಸುದ್ದಿ ನೋಡಂತೇಳಿ 4 ಮಂದಿನ. ನೀ ಬಾಯಿ ಉದ್ದು ಬಿಡ್ಬೇಡ. ನಿಮ್ಮವ್ವ ಅದು ಇದು ಅನ್ಬೇಡ ನೋಡ. ನನಗೆ ಸಿಟ್ಟು ಬರ್ತದ ಕಡೆ. ಇವನು ಚಂದಾಗಿ ಕೂತ್ ಮಾತಾಡ್ಬೇಕು. ಒಂದು 4 ಮಾತು ಅಂತಂದ್ರೆ ಏನ್ರ ಬರೀ ಜಗಳದ ಮಾತಾನೆ ಇರ್ತಾವಲ್ಲ ಮರ ನಿನ್ನ ಜೊತೆ. ಥೂ ನಡೆಯ ಕಡೆ. ನಿನ್ನ ಜೊತೆ ಯಾರು ಮಾತಾಡ್ತಾರ? ಏನ್ರ ಇದ್ದದ್ದು ಹೇಳಕ್ ಬಂದಗನೆ ಹಿಂಗೆ ಉರಿತದ ನೋಡಿ ದಗ ದಗ ದಗ. ಥೂ ಇವನು ಇದ್ರ ಜೊತೆ ಮಾತಾಡಕ್ ನಿಂತೇನೆ. ಆಡಿದ್ದಾಡ ಕಿಸ್ಬೈದ ಸಂತೆನ ಹೇಳಿದ್ದು ಹೇಳ್ತದೆ. ಸುಮ್ಮ ಎದ್ದೋಗುದು ಚಲೋ ಆ ಕಡೆ. ಹೆಂಗೆ ಗೊತ್ತಾ ನೋಡಿ, ಏನ್ರ ಹೇಳಿದ್ಗಳೇ ಜಿಬ್ಕೋಡಿ ಒಯ್ದ ಕಡೆ.
ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಶ್ರೀಮಂತರನ್ನ ಮಾಡ್ಕೊಂಡಿನಿ, ಹಂಗಿರ್ಬೇಕು ಹಿಂಗಿರ್ಬೇಕು, ತಿಂಗಳಿಗೆ ಒಂದು ಟ್ರಿಪ್ ಮಾಡಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ನಮ್ಮ ಫ್ರೆಂಡ್ಸ್ಗೆಲ್ಲ ಹೊಟ್ಟೆ ಉರಿಸ್ಬೇಕು ಅಂತೇಳಿ. ನನ್ನ ಹಣೆ ಬರ ಎಷ್ಟು ಕೆಟ್ಟದ್ ನೋಡು. ಅವರೇ ಎಂಜಾಯ್ ಮಾಡ್ತಾರ, ಬಡವ್ರನ್ನ ಮಾಡ್ಕೊಂಡವ್ರನ್ನೇ ನಾ ಶ್ರೀಮಂತನ ಮಾಡ್ಕೊಂಡು ಇಲ್ಲೇ ಸೋಫಾ ಸೆಟ್ ಮೇಲೆ ಕೂಡ್ಬೇಕು. ನನ್ನ ಹಣೆ ಬರ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಏನ್ ಮಾಡ್ಲಿಕತ್ತೀಯ ಸುಮ್ಮ? ಹಾಡು ಗೀಡು ಜೋರ್ ನಡೆದಾವ ಯಾಕ? ಈ ಭಾರ ಪಂಕಜವ ಸುಮ್ಮ ಆಡ್ಲಿಕತ್ತಿದೆ ಹಂಗೆ. ನಿಂದೆ ಆರಾಮ್ ನೋಡುವ, ಯಾವಾಗಲೂ ಹಾಡಾಡ್ಕೊಂಡು ಚಂದಗೆ ಇಬ್ರು ಗಂಡ ಹೆಂಡತಿ ಎಷ್ಟು ಎಂಜಾಯ್ ಮಾಡ್ತೀರಿ. ಏನ್ ಸುದ್ದಿ? ಅಂತ ಮಾತಾಡ್ತೀಯ ಪಂಕಜ? ನಿನಗೇನು ಕಡಿಮೆ ಆಗ್ಯದ? ಯವ್ವ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟಾರ ನಿನಗ. ನಾವೇನು ವಾಸಮ್ ಬಡವರು, ಒಂದು ಸಿಂಗಲ್ ಬೆಡ್ರೂಮ್ ಇಟ್ಕೊಂಡು ಕೂತೀವಿ. ನಿಮ್ಮ ಮನೆ ನೋಡಿನೇ ತಲೆ ತಿರುಗ್ತದ. ನಮ್ದು ಅಷ್ಟು ದೊಡ್ಡ ಮನೆ ಅದ, ಎಷ್ಟು ನೀವು ಎಂಜಾಯ್ ಮಾಡ್ಬೋದು ರೊಕ್ಕಸ್ತರಾಗಿ. ನನಗ ಅಂತೀಯಲ್ಲ ಮತ್ತೆ. ನೀ ಅನ್ಕೊಂಡಂಗಿಲ್ಲ ವಾಸುಮ, ಎಂಜಾಯ್ ಮಾಡ್ಬೋದಾದ್ರ, ರೊಕ್ಕ ರಗಡಾವ ಆದ್ರ ಎಂಜಾಯ್ ಮಾಡೋ ಮನಸ್ಸೇ ಇಲ್ಲ ಅಂದ್ರೆ ತಗೊಂಡು ಏನು ಮಾಡ್ತೀವಿ ಹೇಳು? ಯಾರಿಗೂ ಇಲ್ಲ ಮನ್ಯಾಗ, ಬರೀ ರೊಕ್ಕ ಗಳಿಸ್ಬೇಕು ಅನ್ನೋದು ಒಂದೇ ಅದ ನೋಡು. ಒಬ್ರೊಬ್ರು ರೊಕ್ಕ ಖರ್ಚು ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅನ್ನೋರು ಇಲ್ಲೇ ಇಲ್ಲ. ನೀ ಅನ್ಕೊಂಡಂಗಿಲ್ಲ ಸುಮ, ನನಗೆ ಕರೆಗೂ ಕಟ್ಟಿ ಹಾಕಿದಂಗೆ ಆಗ್ಯದ ನೋಡ ಆ ಮನ್ಯಾಗ. ಇರ್ಲಿ ತಗೋ, ಬೇಜಾರು ಮಾಡ್ಕೋಬೇಡ, ಬಾ ಕೂಡ್ ಬಾ, ಕೂತ್ ಮಾತಾಡೋಣ ಬಾ. ಅಲ್ಲ, ಎಲ್ಲರ ಫಂಕ್ಷನ್ಗೆ ಅದು ಬಂದೆ ಅಂದ್ರೆ ಮೈ ತುಂಬ ಬಂಗಾರ ಹಾಕೊಂಡು ಎಷ್ಟು ಮಿಂಚ್ತಿರ್ತಿದ್ದಿ, ಎಲ್ಲರೂ ನೀನೇ ನೋಡ್ತಿರ್ತಾರ, ಅಂದ್ರೂ ನೀ ಇಂತ ಮಾತಾಡ್ತೀಯಲ್ಲ. ಬಂಗಾರ ಹಾಕೊಂಡು ಏನು ಮಾಡೋದು ಸುಮ್ಮ? ಬಂಗಾರ ಏನು ತೊಳ್ಕೊಂಡು ಕುಡಿದಿರ್ತದನು? ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅಂದ್ರೆ ಮೈ ತುಂಬ ಬಂಗಾರ ಹಾಕೊಂಡು ತೊಗೊಂಡು ಏನು ಮಾಡಲಿ ಹೇಳು? ನೀನು 2 ರೂಮ್ ಅಂತೀಯಲ್ಲ, ನೀನು ಇಷ್ಟೇ ರೂಮ್ನಾಗಿದ್ರು ಎಷ್ಟು ಆರಾಮಿದ್ದೀರಿ ಗೊತ್ತಾ? ನೀನು ನಿನ್ನ ಗಂಡ ಎಷ್ಟು ಎಂಜಾಯ್ ಮಾಡ್ತೀರಿ, ಅವಾಗ ಎಲ್ಲ ಕಡೆ ತಿರುಗಾಡ್ಲಿಕ್ಕೆ ಹೋಗ್ತೀರಿ. ಸ್ವಲ್ಪ ಪೇಮೆಂಟ್ ಅದ ನಿಮಗೆ ನೋಡಿದ್ರೆ ಎಷ್ಟು ಆರಾಮಿದ್ದೀರಿ ಹೇಳು? ನನಗದು ಭಾಗ್ಯನೇ ಇಲ್ಲಲೇ. ಹಿಂಗೇನ ಸುಮ್ಮ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೊರಗಿದ್ದೇ ಇರ್ತದ. ನಿನಗೆ ಎಷ್ಟು ರಗೂಡ್ ರೊಕ್ಕವ, ಎಲ್ಲಿ ಹೋಗೋಕ್ಕಾಗಂಗಿಲ್ಲಲ್ಲ, ಎಂಜಾಯ್ ಮಾಡೋಕ್ಕಾಗಂಗಿಲ್ಲ, ಫ್ರೀಡಮ್ ಇಲ್ಲ ಅನ್ನೋ ಕೊರಗು ನಿನಗಿದ್ರ ನನ್ನ ಹತ್ರ ರೊಕ್ಕನೇ ಇಲ್ಲಲೇ. ಇಷ್ಟೇ ರೂಮ್ನಾಗನೇ, ಅದು ಬಾಡಿಗೆ ಮನೆ, ಎಲ್ಲರ ಹೋದ್ರೆ ಅಸಹ್ಯ ಆಗ್ತದೆ ನನಗೆ. ಏನೂ ಇಲ್ಲ ಅನ್ನಂಗೆ. ಆದ್ರೆ ನಾವು ಆರಾಮಿದ್ದೀವ್ವ, ಗಂಡ ಹೆಂಡತಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಿದ್ದೀವಿ. ನಾವು ಅದೊಂದು ನೆಮ್ಮದಿ ಅದ ನಮಗಷ್ಟೇ. ಅಷ್ಟೇ ಸಾಕು ಬಿಡ್ಲೆ. ರೊಕ್ಕ ತೊಗೊಂಡು ಏನು ಮಾಡ್ತಿ? ಈ ಬಂಗಾರ ಈ ರೊಕ್ಕ ನನಗೆ ಇರಿಟಿಟ್ಟದಂಗೆ ಆಗ್ಬಿಟ್ಟು ನೋಡಿ ಸುಮ್ಮ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಎಷ್ಟು ಶ್ರೀಮಂತರ ಮಾಡ್ಕೋಬೇಕು ಅಂತ ಆಸೆ ಇತ್ತಲ್ಲ, ಈಗ ಆಸೆ ಎಲ್ಲ ನಿರಾಸೆ ಆಗ್ಬಿಟ್ಟದ ನೋಡ್ಲೆ ನನಗೆ. ಶ್ರೀಮಂತರ ಬೇಡ, ಸಣ್ಣ ಪೇಮೆಂಟ್ ಇದ್ದವನ್ನೇ ಮಾಡ್ಕೊಂಡಿದ್ನಿ ಅಂದ್ರೆ ಎಷ್ಟು ಎಂಜಾಯ್ ಮಾಡ್ಬೋದಾಗಿತ್ತಲ್ವಾ ಅಂತ ಅನಿಸ್ಲಿಕ್ಕತ್ಬಿಟ್ಟ ನನಗೆ. ನೀ ಭಾಳ ಆರಾಮಿದ್ದಿಲ್ಲ, ರೊಕ್ಕಿಲ್ಲ ಅನ್ನೋ ಕೊರಗೆ ಬೇಡ ನಿನಗೆ. ಹೋಗ್ಲಿ ಬಿಡ್ಲೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ ಇದ್ದೇ ಇರ್ತದ ಲೈಫ್ನಾಗ. ಯಾರಿಗೆ ಎಲ್ಲನೂ ದೇವ್ರು ಕೊಟ್ಟಿರಂಗಿಲ್ಲ. ಹೋಗ್ಲಿ ಬಿಡು, ಬಂದಿದ್ದು ಚಲೋ ಆಯ್ತು. ಚಾ ಮಾಡ್ಕೊಂಬರ್ತೀನಿ, ಕೂಡು. ಚಾಪ ಏನು ಬೇಡಲೆ, ಎಲ್ಲ ಕುಡ್ದೆ ಬಂದೀನಿ. ನನಗೆ ಮಾತು ಬೇಕಾಗ್ಯವ, ಈಗ ಮಾತಾಡ್ಕೊತ ಕೂಡಮಂತ ಏನು ಬೇಡ. ನನಗೆಲ್ಲನೂ ನಿನ್ನ ಹತ್ರ ಹೇಳ್ಕೋಬೇಕು ಅನಿಸ್ಲಿಕ್ಕತ್ತಿರ್ಲಿ. ಆಯ್ತು ತಗೋ, ಹೇಳ್ಕೊ, ಎಲ್ಲಾನು ಹೇಳ್ಕೊ, ಮನಸ್ಸು ಹಗುರ್ ಮಾಡ್ಕೊ. ಅವಾಗ ಫೋನ್ ಮಾಡು, ನಾ ಯಾವಾಗ ಫೋನ್ ಮಾಡಿದ್ರೂ ನಿನ್ನ ಜೊತೆ ಮಾತಾಡ್ತೀನಿ. ನಾ ಏನು ಅನ್ಕೊಳಂಗಿಲ್ಲ, ಆಯ್ತಾ? ನಿಮ್ಮ ಹತ್ರ ಯಾರಿಗಾರ ನನ್ನಂಗೆ ಪ್ರಾಬ್ಲಮ್ ಇರ್ಬೋದಲ್ರಿ, ಶ್ರೀಮಂತರು ಮಾಡ್ಕೊಂಡು ಎಂಜಾಯ್ ಮಾಡ್ಲಾರ್ದಂಗೆ ಇರೋದು? ಅಂಥವ್ರಿದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.